ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಂತ್ಕೊಳ್ಳೆ. ಟಾಸ್ಕ್ಗೆ ಕರೆಕ್ಟ್ ಟೈಮಿಗೆ ಬರ್ತೀನಿ, ಟಾಸ್ಕಲ್ಲಿ ಗೆದ್ದು ಸೊಸೆ ಅಂತ ಬೀಗ್ತೀನಿ ಅಂತೆಲ್ಲ ಹೇಳ್ತಿದ್ದೆ. ನೀನು ಟಾಸ್ಕಲ್ಲಿ ಮಾತ್ರ ಅಲ್ಲ ಸೋತಿರೋದು, ಈ ಮನೆ ಸೊಸೆ ಆಗು ನಂಬಿಕೆ ಕಳ್ಕೊಂಡಿದ್ಯಾ. ಕ್ಷಮಿಸಿ ಮೇಡಮ್, ಮುಖ್ಯವಾದ ಕೆಲಸ ಇತ್ತು. ಹಾಗಾದ್ರೆ ಈ ಟಾಸ್ಕ್ ನಿನಗೆ ಮುಖ್ಯ ಅಲ್ವಾ? ಏನು ಅಂತ ಮುಖ್ಯವಾದ ಕೆಲಸ ಇತ್ತು ನಿನಗೆ ಬರದೆ ಕೈ ಕೊಟ್ಟಿದ್ದು? ಇನ್ನೇನಿರುತ್ತೆ ಅತ್ತೆ, ಅವಳು ಇಟ್ಕೊಂಡಿದ್ದಾಳಲ್ಲ ಇಂಟರ್ನ್ಯಾಷನಲ್ ಟೈಲರಿಂಗ್ ಅಂಗಡಿ, ಆ ಅಂಗಡಿನಲ್ಲಿ ಯಾವುದೋ ಒಂದು ಬ್ಲೌಸ್ ಹೊಲಿತಾ ಕೂತಿರ್ತಾಳೆ. ಇವಳಿಗೆ ಈ ಮನೆಗಿಂತ ನೀವು ಹೇಳಿದ ಮಾತಿಗಿಂತ ಅದೇ ದೊಡ್ಡದು. ನೆನ್ನೆ ಕೊಟ್ಟಿದ್ದ ಟಾಸ್ಕಲ್ಲಿ ನೀನು ಈಸಿಯಾಗಿ ಗೆದ್ದೆ, ಆದರೆ ಇವತ್ತಿನ ಟಾಸ್ಕ್ ಕಷ್ಟ ಆಯ್ತು. ಅದನ್ನ ಗೆಲ್ಲಕ್ಕೆ ಮೈಗೆ ಎಲ್ಲ ನೋವಾಗತ್ತೆ ಅಂತ ಎಸ್ಕೇಪ್ ಆಗ್ಬಿಟ್ಯಾ? ಇಲ್ಲ, ನಾನು ಒಬ್ಳೆ ಮಾಡೋ ಥರ ಆಗಿತ್ತು. ಏನೇ ಮಾತೇ ಬರ್ದೇ ಇರೋ ತರ ನಿಂತಿದೀಯಾ? ಉಳಿದ ಟೈಮಲ್ಲೆಲ್ಲ ವಟವಡ ವಟವಡ ಅಂತಿರ್ತಿಲ್ಲ, ಈಗ ಎಲ್ಲೋಯ್ತಾ ಧೈರ್ಯ? ಸುಕನ್ಯಾ, ಒಂದು ನಿಮಿಷ ದಯವಿಟ್ಟು ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ. ಅಲ್ಲ, ಮನೆ ಸೊಸೆ ಏನೋ ಇವತ್ತು ಸ್ವಲ್ಪ ತಡವಾಗಿ ಬಂದಿದ್ದಾಳೆ, ಅವಳಿಗೆ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಅದನ್ನ ಬಿಟ್ಟು ಅವಳು ಏನಾದ್ರು ತಿಂದಿದ್ದಾಳ ಕುಡಿದಾಳ ಅಂತ ಯಾರಾದರೂ ಒಬ್ರು ವಿಚಾರಿಸಿದ್ರಾ? ನೋಡಮ್ಮ ದೀಪ, ಬೆಳಗ್ಗೆಯಿಂದ ನೀನು ಎಲ್ಲಿಗೆ ಹೋಗಿದ್ಯಾ, ಯಾಕೆ ತಡವಾಗಿ ಬಂದೆ ಅಂತ ನಾನು ಕೇಳಲ್ಲ. ಟಾಸ್ಕ್ನು ಮಿಸ್ ಮಾಡಿ ನೀನು ಹೋಗಿದ್ಯಾ ಅಂದರೆ ಯಾವುದೋ ಮುಖ್ಯವಾದ ಕೆಲಸನೇ ಇದ್ದಿರಬೇಕು. ಆದರೂ ನೀನು ಇವತ್ತು ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತಮ್ಮ. ಆ ಧೈರ್ಯ ಇವಳಿಗಿರ್ಲಿಲ್ಲ, ಅದಕ್ಕೆ ಕದ್ದು ಮುಚ್ಚಿ ಯಾರಿಗೂ ಹೇಳದೆ ಎಲ್ಲೋ ಹೋಗಿದ್ಲು. ನೋಡು, ಈಗ ಬಂದು ನೀನು ಏನೇ ಸಮಜಾಯಿಷಿ ಕೊಟ್ಟರು ನಾನು ಕೇಳೋ ಸ್ಥಿತಿಲಿಲ್ಲ. ನೀನು ಸೋತಿದ್ಯಾ, ಗಂಟು ಮುಟ್ಟೆ ಕಟ್ಕೊಂಡು ಮನೆಯಿಂದ ರೈಟ್ ಹೇಳು. ದೀಪ ಅವರೆಲ್ಲೂ ಹೋಗ್ಬೇಕಾಗಿಲ್ಲ. ಯಾಕಪ್ಪ? ಮಾತು ಕೊಟ್ಟ ಹಾಗೆ ನಡ್ಕೋಬೇಕಲ್ವಾ? ಹಾಗೆ ನಡ್ಕೊಳಕ್ಕೆ ಅವ್ರೇನು ಪೂರ್ತಿಯಾಗಿ ಸೋತಿಲ್ವಲ್ಲ ಗೌರಿ. ಒಂದು ಟಾಸ್ಕಲ್ಲಿ ಅವ್ರು ಗೆದ್ದಿದ್ದಾರೆ, ಇನ್ನೊಂದು ಟಾಸ್ಕಲ್ಲಿ ಅದಕ್ಕೆ ಗೆದ್ದಿದ್ದಾರೆ, ಅಲ್ಲಿಗೆ ಈಕ್ವಲ್ ಆಯ್ತಲ್ಲ. ನಾಳೆ ಯಾರು ಗೆಲ್ತಾರೋ ಅವ್ರು ತಾನೇ ನಿಜವಾದ ವಿನ್ನರು. ಇಲ್ಲಿವರೆಗೂ ಇವ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕಾಗಲ್ಲ. ಆಯ್ತು ಬಿಡಪ್ಪ, ನಾಳೆ ಟಾಸ್ಕಲ್ಲಿ ಸೋತ ಮೇಲೆ ಮನೆ ಬಿಟ್ಟು ಹೋಗಿ. ಇನ್ನೂ ಸೋತಿಲ್ವಲ್ಲ ಗೌರಿ, ನಾಳೆ ದೀಪ ಅವರ ಗೆಲ್ಬೋದು. ಏನಪ್ಪ ಹಂಗಂದ್ರೆ? ಅಂದ್ರೆ ನಮ್ ಸೌಂದರ್ಯ ಸೋಲ್ತಾಳೆ ಅಂತನಾ? ಯಾಕೆ ಎಲ್ಲ ಮಕ್ಕಳು ಬೇರೆ ಅರ್ಥದಲ್ಲೇ ನೋಡ್ತೀರಾ ಚಿಕ್ಕಮ್ಮ? ದೀಪ ಅವ್ರು ಗೆಲ್ತಾರೆ ಅಂದ ಮಾತ್ರಕ್ಕೆ ಅದಕ್ಕೆ ಸೋಲ್ಬೇಕು ಅಂತಲ್ಲ. ನಾನು ಹೇಳ್ತಿರೋದು ದೀಪ ಅವ್ರ ಮನೆ ಬಿಟ್ಟು ಹೋಗ್ಬಾರ್ದು ಅಂದ್ರೆ ನಾಳೆ ಟಾಸ್ಕ್ ಅವ್ರು ಗೆಲ್ಲೋದು ಮುಖ್ಯ. ದೀಪ, ತುಂಬ ಸುಸ್ತಾಗಿರೋ ಹಾಗಿದೆ, ಹೋಗಿ ರೆಸ್ಟ್ ಮಾಡಮ್ಮ, ನಾಳೆ ಬೇರೆ ಟಾಸ್ಕ್ ಇದೆ. ಹೋಗಿ ಅರ್ಚನಾ, ಕರ್ಕೊಂಡೋಗಿ ದೀಪನ. ಅಲ್ಲ, ಅವಳಿಗೇನ್ ಸುಸ್ತಾಗಿದೆ? ಟಾಸ್ಕಲ್ಲಿ ಗೆಲ್ಬೇಕು ಅಂತ ಕುಟ್ಟಿರೋದು ರುಬ್ಬಿರೋದು ನಮ್ ಸೌಂದರ್ಯ. ಅಟ್ಲೀಸ್ಟ್ ಒಂದ್ ಮಾತಾದ್ರೂ ಹೇಳ್ಬೋದಿತ್ತಲ್ವ ನಮ್ ಸೌಂದರ್ಯಂಗೆ, ಹೋಗಮ್ಮ ರೆಸ್ಟ್ ಮಾಡು ಅಂತ. ಈಗ ಸಮಾಧಾನ ಆಯ್ತಾ ನಿಂಗೆ? ಯಾಕೆ? ಚೆನ್ನಾಗಿ ಹಾಕೊಟ್ಟಿಲ್ಲ, ಜಿಂಚಕ್ ಜಿಂಚಕ್ ಜಿಂಚಕ್. ಹಚ್ಬಂಡು ಮಾತಾಡಬೇಡಿ ನೀವು. ಗೌರಿ ಕೊಟ್ಟಿರೋ ಟಾಸ್ಕ್ ಅಲ್ಲಿ ನೀವು ಗೆಲ್ಬೇಕು, ನಮ್ಮೆಲ್ಲರ ಜೊತೆ ಸಂತೋಷವಾಗಿರ್ಬೇಕು ಅಂತ ಕಣ್ಕಂಡ್ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತಿದ್ರೆ ನೀವು ಮಾತ್ರ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಟಾಸ್ಕ್ಗೆ ಬರಲ್ವಾ? ನಿಮ್ಗೆ ಇದು ಸರಿ ಅನ್ಸುತ್ತೇನ್ರಿ? ಇಲ್ಲ ಹಚ್ಬಂಡು, ಸರಿಯಾಗಿ ಸಮಯಕ್ಕೆ ಬರಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ ಅಂದ್ರೆ ಏನರ್ಥ? ಟಾಸ್ಕ್ ಅಲ್ಲಿ ಗೆಲ್ಲೋದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ನಿಮ್ಗೆ? ನಾನೆಷ್ಟು ಸರ್ತಿ ಫೋನ್ ಮಾಡಿದ್ರು ತೆಗಿಯಲ್ಲ.
ಅಚ್ಚು ಹತ್ರ ಅರ್ಧ ಗಂಟೆಗೆ ಬರ್ತೀನಿ ಅಂದವ್ರು ಇವಾಗ ಬರ್ತಾ ಇದ್ದೀರಾ. ಇದೇನಾ ನಿಮ್ ವರ್ಕ್ ಕಮಿಟ್ಮೆಂಟು? ಒಪ್ಕೊಂಡಿರೋ ಕೆಲ್ಸದ ಮೇಲೆ ಇರೋ ಶ್ರದ್ಧೆ ಇದೇನಾ ನಿಮ್ದು? ಕ್ಷಮಿಸಿ ಹಚ್ಬಿಟ್ಟು ನಾಳೆ ನಡೆಯೋ ಪರೀಕ್ಷೆ ಎಲ್ಲ ನನ್ನ ಗೆದ್ದೆಗಿಡ್ತೀನಿ, ಎಲ್ಗೂ ಹೋಗಲ್ಲ. ಇಲ್ಲೇ ಇರ್ತೀರಾ ಅಂತ ಏನ್ರಿ ಗ್ಯಾರಂಟಿ? ಬೆಳಗ್ಗೆನೂ ಇದನ್ನ ಹೇಳ್ಬಿಟ್ಟು ಹೋಗಿದ್ ನೀವು, ಆದ್ರೆ ಏನ್ ಮಾಡಿದ್ರಿ? ಮತ್ ಹೆಂಗ್ ನಂಬೋದ್ ನಿಮ್ಮನ್ನ? ನಾಳೆ ನೀವು ಸೋತ್ರೆ ಮನೆನೇ ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ನೀವೆಷ್ಟೇ ಕೇಳ್ಕೊಂಡ್ರು, ನಾವೆಷ್ಟೇ ಮಾತಾಡಿದ್ರು ನಿಮ್ಮಲ್ಲಿರೋಕೆ ಗೌರಿ ಆಗ್ಲಿ, ಅತ್ತಿಗೆ ಆಗ್ಲಿ, ಚಿಕ್ಕಮ್ಮ ಆಗ್ಲಿ ಬಿಡಲ್ಲ. ಯಾಕೆ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳಲ್ಲ? ನಾನು ಏನ್ ಹೇಳಿದ್ರು ಎಲ್ಲದನ್ನು ತಮಾಷೆಗೆ ಯಾಕೆ ತಗೊಳ್ತೀರಾ ನೀವು? ನಿಮ್ಗೆ ಇರಕ್ಕೆ ಇಷ್ಟ ಇಲ್ವಾ? ಮನೆ ಬಿಟ್ಟು ಹೋಗ್ಬೇಕು ಅನ್ನೋದೇನಾದ್ರು ಇದ್ರೆ ಹೇಳ್ಬಿಡಿ, ನಾನೇ ನಿಮ್ಮನ್ನ ನಿಮ್ಮೂರು ಕರ್ಕೊಂಡು ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಎಲ್ಗೂ ಹೋಗಲ್ಲ ಹಚ್ಬಿಟ್ಟು ಸಾವಿವರೆಗೂ ನಿಮ್ ಜೊತೆ ಮಾಡ್ಬೇಕು ಅಂತ ನಿಮ್ ಮನೆಗೆ ಬಲ್ಗಾಲಿಟ್ಟು ಬಂದಿದ್ದೀನಿ. ಹೇಗೆ ಮನೆ ಬಿಟ್ಟು ಹೋಗ್ಲಿ? ಮತ್ ಯಾಕ್ರಿ ಟಾಸ್ಕ್ ಸರಿಯಾಗಿ ಟೈಮಿಗೆ ಬರಲಿಲ್ಲ? ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ. ನನ್ನ ಫ್ರೆಂಡ್ನ ಬೇಗ ರಿಲೀಸ್ ಮಾಡಿ. ಯಾವಾಗ ಕೇಳಿದ್ರು ಕೆಲಸ ಅಂತ ಹೇಳ್ತೀರಾ? ನೀವು ನಿಮ್ ಕೆಲಸನೇ ಹೆಚ್ಚಾಗೋಯ್ತಾ? ಯಾಕೆ ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು? ಗೌರಿ ಕೊಟ್ಟಿರೋ ಟಾಸ್ಕ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನಿನ್ನೆ ನೀವು ಗೆದ್ದಾಗ ಎಷ್ಟು ಸಂತೋಷ ಪಟ್ಟೆ. ಎಲ್ರ ಮುಂದೆ ಖುಷಿನ ವ್ಯಕ್ತಪಡಿಸಕ್ ಆಗದೆ ಇದ್ರು ಮನ್ಸೊಳಗಡೆ ಎಷ್ಟು ಖುಷಿ ಪಟ್ಟೆ ಗೊತ್ತಾ? ನಿಂತಲ್ಲೇ ದೇವ್ರಿಗೆ ಕೈ ಮುಗ್ದೆ. ನಿನ್ನೆ ತರ ಇವತ್ತು ಗೆಲ್ತೀರಾ ಅನ್ಕೊಂಡೆ, ಆದ್ರೆ ನೀವು ಬರಲೇ ಇಲ್ಲ. ಬರ್ದೇನೆ ಸೋಲು ಅಂತ ಅನ್ಕೊಂಡ್ರಲ್ರಿ, ಬೇಜಾರಾಗಲ್ವಾ ನಮಗೆ? ಜಜ್ಮೆಂಟ್ ನನ್ನಿಂದ ನಿಮ್ಗೆ ತುಂಬಾ ನೋವಾಗಿದೆ. ಆದ್ರೆ ನಾನು ಬರಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಕೆಲ್ಸದಿಂದ ಆಗಿಲ್ಲ. ನಾಳೆನೂ ಹಿಂಗೆ ಮಾಡ್ತೀರಾ? ಖಂಡಿತ ಇಲ್ಲ. ನಾಳೆ ನಮ್ಮ ಮನೇಲೇ ಇರ್ತೀನಿ. ನಿಮ್ಗೋಸ್ಕರ ನಾನು ಗೆದ್ದೆ ಗೆಲ್ತೀನಿ. ನನಗೋಸ್ಕರ ಅಲ್ಲ ರೀ, ನಿಮ್ಮ ಸ್ಥಾನ ಇಲ್ಲಿ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಗೆಲ್ಲೇಬೇಕು. ಆಯ್ತು ಹಚ್ಬೇಡ. ಎಲ್ರೂ ಮುಂದೆ ನನ್ನನ್ನು ಬಿಟ್ಕೊಡ್ದೆ. ನನ್ನ ಪರವಾಗಿ ನಿಂತಿದ್ದಕ್ಕೆ ನಿಮ್ಮ ಮೇಲಿರೋ ಗೌರವ ಇನ್ನೂ ಹೆಚ್ಚಾಯ್ತು. ಎಲ್ರೂ ಮುಂದೆ ನೀವು ಬೈತಿರೋ ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಬಾರ್ದೆ. ನನ್ನ ಪರವಾಗಿ ಮಾತಾಡಿದ್ರಲ್ವಾ, ಅದರಲ್ಲೇ ಗೊತ್ತಾಗತ್ತೆ ನಿಮ್ಮ ಗುಣ ಏನು ಅಂತ. ಸಾಕು, ಈ ಹೊಗಳಕ್ಕೆ ಎಲ್ಲ ಬೇಡ. ನಾಳೆ ಎಲ್ಲೂ ಹೋಗದೆ ಇಲ್ಲೇ ಇದ್ದು ಗೆಲ್ಲೋದ್ರ ಬಗ್ಗೆ ಗಮನ ಕೊಟ್ರೆ ಅಷ್ಟು ಸಾಕು.